ವಾಯುಭಾರ ಕುಸಿತ ಎಡಬಿಡದೆ ಮಳೆ ಸುರಿತಾ ಇದೆ. ಸತತ ಮಳೆಯಿಂದ ಕೋಲಾರ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ನಿರಂತರ ಮಳೆಯಿಂದ ನೆಲ ಕಚ್ಚಿಬಿಟ್ಟಿದೆ ರಾಗಿ ಬೆಳೆ. ಮಳೆಯಿಂದ ರಾಗಿ ಮೊಳಕೆ ಬರುವ ಸ್ಥಿತಿ ನಿರ್ಮಾಣ ಆಗಿದೆ. ಮಳೆಯಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ ಅನ್ನದಾತರು. ಸತತ ಮಳೆಯಿಂದ ಕೋಲಾರ ರೈತರು ಸಂಕಷ್ಟದ ಪರಿಸ್ಥಿತಿನ ಎದುರಿಸಬೇಕಾಗಿದೆ. ಕಾರಣ ಬೆಳೆಯೆಲ್ಲ ನೆಲೆ ಕಚ್ಚಿಬಿಟ್ಟಿದೆ ಅಂತೆ. ರಾಗಿ ಬೆಳೆ ಪ್ರಮುಖವಾಗಿ ನಾಶವಾಗುವಂತ ಆತಂಕ ರೈತರನ್ನ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ. ಸುರೇಶ್, ಮಳೆಯಿಂದ ರೈತರು ಸಂಕಷ್ಟದ ಪರಿಸ್ಥಿತಿನ ಎದುರಿಸುತ್ತಿದ್ದಾರೆ. ರೈತರ ಅಳಲು ಏನು? ಖಂಡಿತ ಶ್ರುತಿ, ಏನಂತ ಹೇಳಿದ್ರೆ ವರ್ಷದ ಕೂಲಿಗೆ ಇವತ್ತು ರೈತ ಸಂಕಷ್ಟ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಏನು ವಾಯುಭಾರ ಕುಸಿತ ಮತ್ತೆ ಏನು ಪೆಂಗಲ್ ಚಂಡಮಾರುತದ ಎಫೆಕ್ಟ್ ನಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ಕೋಲಾರ ಜಿಲ್ಲೆಯಲ್ಲಿ ಪ್ರಮುಖವಾದ ಬೆಳೆ ಆಗಿರುವಂತಹ ರಾಗಿ ಬೆಳೆ ಇನ್ನೇನು ಕಟಾವು ಮಾಡಿ ಮನೆಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಇವತ್ತು ಏನು ಕಳೆದ 4 ದಿನಗಳಿಂದ ಬೀಳ್ತಾ ಇರುವಂತಹ ಮಳೆಯಿಂದ ಇವತ್ತು ರೈತ ಸಂಕಷ್ಟಕ್ಕೊಳಗಾಗಿರುವಂತದ್ದು. ರೈತ ಇವತ್ತು ಏನು ತನ್ನ ವರ್ಷದ ಕೂಲನ್ನು ಇವತ್ತು ಮನೆಗೆ ಸಾಗಿಸ್ಕೊಂಡು ಒಂದಷ್ಟು ನೆಮ್ಮದಿಯ ಜೀವನವನ್ನು ಕಳಿಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ಏನು ಬೀಳ್ತಾ ಇರುವಂತಹ ಮಳೆಯಿಂದ ಇವತ್ತು ರಾಗಿ ತೆನೆ ಸಂಪೂರ್ಣವಾಗಿ ನೆಲಕ್ಕಚ್ಚಿರುವಂತದ್ದು. ಇನ್ನು ಅದು ಸಂಪೂರ್ಣ ಏನು ಮಣ್ಣುಪಾಲಾಗಿ ಮೊಳಕೆ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಅಂದ್ರೆ ಏನು ತನ್ನ ವರ್ಷದ ಪೂರ್ತಿ ದುಡಿದು ಒಂದಷ್ಟು ಮನೆಗೆ ರಾಗಿಯನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಈಗ ಮಳೆಯಿಂದ ಇವತ್ತು ರೈತ ಪರಿತಪಿಸ್ತಾ ಇರುವಂತದ್ದು. ಇನ್ನು ಪ್ರಮುಖವಾಗಿ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿಯನ್ನು ಬೆಳೆಯಲಾಗ್ತಿತ್ತು. ಆದ್ರೆ ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ವರ್ಷ ನಿರೀಕ್ಷೆ ಪ್ರಮಾಣದಲ್ಲಿ ಏನು ಬಿತ್ತನೆ ಆಗದ ಕಾರಣ ಇವತ್ತು ಏನು ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ರಾಗಿಯನ್ನು ಬೆಳೆಯಲಾಗಿತ್ತು. ಆದರೆ ಇವತ್ತು ಮಳೆಯಿಂದ ಆ ಬೆಳೆ ರೈತನಿಗೆ ಸಿಗ್ತಾ ಇಲ್ಲ. ಇದರಿಂದ ರೈತ ಪರಿತಪಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಫೆಂಗಲ್ ಎಫೆಕ್ಟ್ ನಿಂದ 4 ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ರಾಗಿ, ಅವರೆ, ಟೊಮೆಟೊ, ಹೂ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ. ಸತತ ಮಳೆಯಿಂದಾಗಿ ಹೂ, ಟೊಮೆಟೊ ಬೆಳೆ ರೋಗಕ್ಕೆ ತುತ್ತಾಗ್ತಾ ಇದೆ. ಸತತ ಮಳೆಗೆ ಅವರೆ ಹೂ ಉದುರಿ ಬೆಳೆ ಕೂಡ ನಷ್ಟ ಆಗ್ತಾ ಇದೆ. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ನೋಡಿ, ಇದು ಸಾಮಾನ್ಯ ಮಳೆ ಅಲ್ಲ. ಫೆಂಗಲ್ ಚಂಡಮಾರುತದ ಅಬ್ಬರ, ವಿಪರೀತ ಗಾಳಿ ಹೊಡೆಯುತ್ತೆ. ಆ ಗಾಳಿ ಜೊತೆಗೆ ಮಳೆಗೆ ಹೂ, ಕಾಯಿ ಎಲ್ಲವೂ ಕೂಡ ಉದುರು ಹೋಗುತ್ತೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ತೊಟ್ಲಿ, ಕೋಲಾರದ ತೊಟ್ಲಿ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯ ಇದು. ಕೋಲಾರದಲ್ಲೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ನಿರಂತರ ಮಳೆಗೆ ಹೂವು ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಹೂವಿನ ತೋಟದಲ್ಲಿ ನೀರು ನಿಂತು ಗಿಡಕ್ಕೆ ರೋಗ ಅಂಟ್ಕೊಂಡಿದೆ ಅಂತೆ. ಬಸವನತ್ತ ಗ್ರಾಮದಲ್ಲಿ ಬೆಳೆದಿದ್ದ ಸೇವಂತಿ ನಾಶವಾಗ್ಬಿಟ್ಟಿದೆ. ರೈತ ಮಂಜುನಾಥ್ಗೆ ಸೇರಿದ್ದ ಸೇವಂತಿಗೆ ಬೆಳೆ ನಾಶವಾಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೇವಂತಿ ಬೆಳೆ ಬೆಳೆದಿದ್ರಂತೆ ರೈತ. ಇದೆಲ್ಲವನ್ನ ಕೂಡ ನಾಶ ಮಾಡಿಬಿಟ್ಟಿದೆ ಈ ಫೆಂಗಲ್ ಚಂಡಮಾರುತ. ಹಾಗಾಗಿ ರೈತ ಈಗ ಸಂಕಷ್ಟದ ದಿನಗಳನ್ನ ನೋಡಬೇಕಾದಂಥ ಅನಿವಾರ್ಯತೆ. ಸಹಜವಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬೆಳೆದಂತಹ ಬೆಳೆ ಹೀಗೆ ನಾಶವಾಗ್ತಾ ಇರೋದ್ರಿಂದ ಸರ್ಕಾರ ಈ ಕೂಡಲೇ ನೆರವಿಗೆ ಧಾವಿಸಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೆ ಫೆಂಗಲ್ ಚಂಡಮಾರುತದಿಂದ ಇವತ್ತು ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಅದರ ಜೊತೆಗೆ ರೈತರು ಸಹ ಇವತ್ತು ತಾನು ಬೆಳೆದಂತಹ ಬೆಳೆಗಳು ಇವತ್ತು ನಾಶವಾಗಿರುವಂಥದ್ದು. ನಾನಿವತ್ತು ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ಬೆಳೆದಿದ್ದೇನೆ. ದೃಶ್ಯ ನೋಡೋದಾದರೆ ಇದು ಏನು ಸೇವಂತಿಗೆ ತೋಟ. ಸುಮಾರು 1 ಎಕರೆಯಲ್ಲಿ ರೈತ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಸಂಪೂರ್ಣವಾಗಿ ಮಳೆಯಿಂದ ನಾಶಗೊಂಡಿರುವಂಥದ್ದು. ನೀವು ದೃಶ್ಯ ನೋಡೋದಾದರೆ ಸುಮಾರು 1 ಎಕರೆ ಪ್ರದೇಶದಲ್ಲಿ ಸುಮಾರು 1 ರಿಂದ 2 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ಬೆಳೆದಂತಹ ರೈತ ಇವತ್ತು ಏನು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಕಳೆದ 4 ದಿನಗಳಿಂದ ಬೀಳ್ತಾ ಇರುವಂತಹ ಮಳೆಯಿಂದ ಇವತ್ತು ಗಿಡ ಸಂಪೂರ್ಣವಾಗಿ ಏನು ಒಣಗ್ತಾ ಇರೋದು ಅಂದರೆ ನಾಶಗೊಂಡಿರುವಂಥದ್ದು. ಅಂದರೆ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಗಿಡ ನೋಡ್ಬೋದು ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ಬೋದು. ಸರ್, ಮಳೆಯಿಂದ ಫೆಂಗಲ್ ಚಂಡಮಾರುತದ ಪ್ರಭಾವದಿಂದ ನಮ್ಮ ತೋಟದಲ್ಲಿರ್ತಕ್ಕಂಥ ಹೂವೆಲ್ಲ ಇಲ್ಲೇ ಇದ್ದಾವೆ. ನೋಡಿ, ಹೂವಿನಲ್ಲಿ ಎಷ್ಟು ನೀರಿದೆ, ತೇವಾಂಶ. ಈ ಹೂವು ಏನಾಗುತ್ತೆ ಅಂದರೆ ಪಾರ್ಸಲ್ ಹೋಗೋದಿಲ್ಲ, ಕುಳ್ತೋಗುತ್ತೆ. ಗಿಡಗಳೆಲ್ಲ ನೋಡಿ ತೇವಾಂಶದ ಇದರಿಂದ ಬೇರುಗಳೆಲ್ಲ ಕುಳ್ತೋಗಿದ್ದಾವೆ. ಕೊಳ್ತ ಸ್ಥಿತಿಯಲ್ಲಿ ಗಿಡಗಳೆಲ್ಲ ಸತ್ತೋಗಿದ್ದಾವೆ. ಈ ನಾವು 1.5 ರಿಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕಿರ್ತಕ್ಕಂಥ ಬಂಡವಾಳದಲ್ಲಿ ನಾವು ಹಾಕಿರ್ತಕ್ಕಂಥ ಬಂಡವಾಳವನ್ನು ತೆಗೆಯೋದಕ್ಕೆ ಕಷ್ಟ ಆಗ್ತಾಯಿದೆ.
ರೈತರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಯಾವುದೇ ಒಂದು ಬೆಳೆ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಹೂಕೋಸು ಆಗಿರ್ಬೋದು, ಇದಾಗಿರ್ಬೋದು. ಬೆಂಗಾಲ್ ಚಂಡಮಾರುತದ ಪ್ರಭಾವದಿಂದ ರೈತರು, ಕೋಲಾರ ಜಿಲ್ಲೆಯ ರೈತರು ಬರನಾಡಿನಲ್ಲಿ ಬಂಗಾರ ಬೆಳೆದು ಕೂಡ ಇವತ್ತು ಕೈಗೆ ಸಿಗೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಾನು ಹೇಳೋದಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಸಲ ಏನಾದರೂ ಒಂದಷ್ಟು ಹಣ ಮಾಡ್ಬೋದಾಗ ನಿರೀಕ್ಷೆ ಇತ್ತಾ ನಿಮಗೆ? ಇತ್ತು ಸರ್. ಈಗ ಏನಂತ ನಾನು 1.5 2 ಲಕ್ಷ ಬಂಡವಾಳ ಹಾಕಿದಾಗ ಒಂದು 3-4 ಲಕ್ಷ ರೂಪಾಯಿ ಆದಾಯ ಸಿಗ್ಬೋದು ಅಂತೇಳಿ ನನ್ನ ಮನವರಿಕೆ ಇತ್ತು. ಲಾಸ್ಟ್ ಇಯರ್ ಸಿಕ್ತು. ಆದರೆ ಈ ಸರಿ ಅಕಾಲಿಕ ಮಳೆಯಿಂದ ಈ ರೀತಿ ತೊಂದರೆಗೊಳಗಾಗಿದ್ವಿ. ಬೆಳೆದ ಹೂವೆಲ್ಲ ತೋಟದಲ್ಲೇ ಇದೆ. ಇಷ್ಟು ರೈತರ ಮಾತಾಡಿರೋದು ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಅದನ್ನು ಸಹ ಏನು ಸರ್ಕಾರ ಏನು ರೈತನ ನೆರವಿಗೆ ಕೂಡಲೇ ಧಾವಿಸಿ ರೈತರಿಗೆ ಪರಿಹಾರ ಕೊಡಬೇಕೆಂಬುದು ರೈತನ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನೋಡಿ, ಇದು ಫೆಂಗಲ್ ಎಫೆಕ್ಟ್ನಿಂದ 4 ದಿನಗಳಿಂದ ನಿರಂತರ ಮಳೆ ಆಗ್ತಾ ಇದೆ. ರಾಗಿ, ಅವರೆ, ಟೊಮೆಟೊ, ಹೂ ಬೆಳೆಗಳಿಗೆ ಹಾನಿಯಾಗ್ತಾ ಇದೆ. ಸತತ ಮಳೆಯಿಂದಾಗಿ ಹೂ, ಟೊಮೆಟೊ ಬೆಳೆ ರೋಗಕ್ಕೆ ತುತ್ತಾಗ್ತಾ ಇದೆ. ಸತತ ಮಳೆಗೆ ಅವರೆ ಹೂ ಉದುರಿ ಬೆಳೆ ಕೂಡ ನಷ್ಟ ಆಗ್ತಾ ಇದೆ. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ನೋಡಿ, ಇದು ಸಾಮಾನ್ಯ ಮಳೆ ಅಲ್ಲ. ಬೆಂಗಾಲ್ ಚಂಡಮಾರುತದ ಅಬ್ಬರ, ವಿಪರೀತ ಗಾಳಿ ಹೊಡೆಯುತ್ತೆ. ಆ ಗಾಳಿ ಜೊತೆಗೆ ಮಳೆಗೆ ಹೂ, ಕಾಯಿ ಎಲ್ಲವೂ ಕೂಡ ಉದುರು ಹೋಗುತ್ತೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ತೊಟ್ಲಿ, ಕೋಲಾರದ ತೊಟ್ಲಿ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯ ಇದು. ಕೋಲಾರದಲ್ಲೂ ಕೂಡ ಬೆಂಗಾಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ನಿರಂತರ ಮಳೆಗೆ ಹೂವು ಬೆಳೆದ ರೈತರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಹೂವಿನ ತೋಟದಲ್ಲಿ ನೀರು ನಿಂತು ಗಿಡಕ್ಕೆ ರೋಗ ಅಂಟ್ಕೊಂಡಿದೆ ಅಂತೆ. ಬಸವನತ್ತ ಗ್ರಾಮದಲ್ಲಿ ಬೆಳೆದಿದ್ದ ಸೇವಂತಿ ನಾಶವಾಗ್ಬಿಟ್ಟಿದೆ. ರೈತ ಮಂಜುನಾಥ್ಗೆ ಸೇರಿದ್ದ ಸೇವಂತಿಗೆ ಬೆಳೆ ನಾಶವಾಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೇವಂತಿ ಬೆಳೆ ಬೆಳೆದಿದ್ರಂತೆ ರೈತ. ಇದೆಲ್ಲವನ್ನ ಕೂಡ ನಾಶ ಮಾಡಿಬಿಟ್ಟಿದೆ ಈ ಬೆಂಗಾಲ್ ಚಂಡಮಾರುತ. ಹಾಗಾಗಿ ರೈತ ಈಗ ಸಂಕಷ್ಟದ ದಿನಗಳನ್ನ ನೋಡಬೇಕಾದಂಥ ಅನಿವಾರ್ಯತೆ. ಸಹಜವಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬೆಳೆದಂಥ ಬೆಳೆ ಹೀಗೆ ನಾಶವಾಗ್ತಾ ಇರೋದ್ರಿಂದ ಸರ್ಕಾರ ಈ ಕೂಡಲೇ ನೆರವಿಗೆ ಧಾವಿಸಬೇಕು ಅನ್ನುವಂಥ ಆಗ್ರಹ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಾಗೆ ಬೆಂಗಾಲ್ ಚಂಡಮಾರುತದಿಂದ ಇವತ್ತು ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು. ಅದರ ಜೊತೆಗೆ ರೈತರು ಸಹ ಇವತ್ತು ತಾನು ಬೆಳೆದಂತಹ ಬೆಳೆಗಳು ಇವತ್ತು ನಾಶವಾಗಿರುವಂಥದ್ದು. ನಾನಿವತ್ತು ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ಬಳಿದ್ದೇನೆ. ದೃಶ್ಯ ನೋಡೋದಾದರೆ ಇದು ಏನು ಸೇವಂತಿಗೆ ತೋಟ. ಸುಮಾರು 1 ಎಕರೆಯಲ್ಲಿ ರೈತ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಸಂಪೂರ್ಣವಾಗಿ ಮಳೆಯಿಂದ ನಾಶಗೊಂಡಿರುವಂಥದ್ದು. ನೀವು ದೃಶ್ಯ ನೋಡೋದಾದರೆ ಸುಮಾರು 1 ಎಕರೆ ಪ್ರದೇಶದಲ್ಲಿ ಸುಮಾರು 1 ರಿಂದ 2 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ಬೆಳೆದಂತಹ ರೈತ ಇವತ್ತು ಏನು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಕಳೆದ 4 ದಿನಗಳಿಂದ ಬೀಳ್ತಾ ಇರುವಂತಹ ಮಳೆಯಿಂದ ಇವತ್ತು ಗಿಡ ಸಂಪೂರ್ಣವಾಗಿ ಏನು ಒಣಗ್ತಾ ಇರೋದು ಅಂದರೆ ನಾಶಗೊಂಡಿರುವಂಥದ್ದು. ಅಂದರೆ ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಇವತ್ತು ಗಿಡ ನೋಡ್ಬೋದು ಸಂಪೂರ್ಣವಾಗಿ ಹಾಳಾಗಿದೆ ಅಂತ ಹೇಳ್ಬೋದು. ಸರ್, ಮಳೆಯಿಂದ ಬೆಂಗಾಲ್ ಚಂಡಮಾರುತದ ಪ್ರಭಾವದಿಂದ ನಮ್ಮ ತೋಟದಲ್ಲಿರ್ತಕ್ಕಂಥ ಹೂವೆಲ್ಲ ಇಲ್ಲೇ ಇದ್ದಾವೆ. ನೋಡಿ, ಹೂವಿನಲ್ಲಿ ಎಷ್ಟು ನೀರಿದೆ, ತೇವಾಂಶ. ಈ ಹೂವು ಏನಾಗುತ್ತೆ ಅಂದರೆ ಪಾರ್ಸಲ್ ಹೋಗೋದಿಲ್ಲ, ಕುಳ್ತೋಗುತ್ತೆ. ಗಿಡಗಳೆಲ್ಲ ನೋಡಿ ತೇವಾಂಶದ ಇದರಿಂದ ಬೇರುಗಳೆಲ್ಲ ಕುಳ್ತೋಗಿದ್ದಾವೆ. ಕೊಳ್ತ ಸ್ಥಿತಿಯಲ್ಲಿ ಗಿಡಗಳೆಲ್ಲ ಸತ್ತೋಗಿದ್ದಾವೆ. ಈ ನಾವು 1.5 ಇಂದ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕಿರ್ತಕ್ಕಂಥ ಬಂಡವಾಳದಲ್ಲಿ ನಾವು ಹಾಕಿರ್ತಕ್ಕಂಥ ಬಂಡವಾಳವನ್ನು ತೆಗೆಯೋದಕ್ಕೆ ಕಷ್ಟ ಆಗ್ತಾಯಿದೆ. ರೈತರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಯಾವುದೇ ಒಂದು ಬೆಳೆ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಹೂಕೋಸು ಆಗಿರ್ಬೋದು, ಇದಾಗಿರ್ಬೋದು. ಬೆಂಗಾಲ್ ಚಂಡಮಾರುತದ ಪ್ರಭಾವದಿಂದ ರೈತರು, ಕೋಲಾರ ಜಿಲ್ಲೆಯ ರೈತರು ಬರನಾಡಿನಲ್ಲಿ ಬಂಗಾರ ಬೆಳೆದು ಕೂಡ ಇವತ್ತು ಕೈಗೆ ಸಿಗೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ನಾನು ಹೇಳೋದಕ್ಕೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಸಲ ಏನಾದರೂ ಒಂದಷ್ಟು ಹಣ ಮಾಡ್ಬೋದಾಗ ನಿರೀಕ್ಷೆ ಇತ್ತಾ ನಿಮಗೆ? ಇತ್ತು ಸರ್. ಈಗ ಏನಂತ ನಾನು 1.5 ಇಂದ 2 ಲಕ್ಷ ಬಂಡವಾಳ ಹಾಕಿದಾಗ ಒಂದು 3-4 ಲಕ್ಷ ರೂಪಾಯಿ ಆದಾಯ ಸಿಗ್ಬೋದು ಅಂತೇಳಿ ನನ್ನ ಮನವರಿಕೆ ಇತ್ತು. ಲಾಸ್ಟ್ ಇಯರ್ ಸಿಕ್ತು. ಆದರೆ ಈ ಸರಿ ಅಕಾಲಿಕ ಮಳೆಯಿಂದ ಈ ರೀತಿ ತೊಂದರೆಗೊಳಗಾಗಿದ್ವಿ. ಬೆಳೆದ ಹೂವೆಲ್ಲ ತೋಟದಲ್ಲೇ ಇದೆ. ಇಷ್ಟು ರೈತರ ಮಾತಾಗಿರೋದು ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ರೈತ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಎಂಬುದು ರೈತನ ಮಾತಾಗಿರುವಂಥದ್ದು. ಅದನ್ನು ಸಹ ಏನು ಸರ್ಕಾರ ಏನು ರೈತನ ನೆರವಿಗೆ ಕೂಡಲೇ ಧಾವಿಸಿ ರೈತರಿಗೆ ಪರಿಹಾರ ಕೊಡಬೇಕೆಂಬುದು ರೈತನ ಆಗ್ರಹವಾಗಿರುವಂಥದ್ದು. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.